ಇದು ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರೋ ಪ್ರತಿಯೊಬ್ಬರು ನೋಡಲೇಬೇಕಾದ ಸ್ಟೋರಿ. ಮನೆಗೆ ಸೆಕ್ಯೂರಿಟಿ ಇದ್ರೂ ಒಂಟಿ ವೃದ್ಧೆ ಮೇಲೆ ಹಲ್ಲೆ ಹಾಗೂ ಕಳ್ಳತನ ನಡೆದಿತ್ತು. ಹಲ್ಲೆ ಮಾಡಿದವರು ಇವರೇ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಸಿಕ್ತಿಲ್ಲ ಸರಿಯಾದ ಸಾಕ್ಷಿ. ಅಜ್ಜಿ ಕೊಟ್ಟ ಸಾಕ್ಷಿ ಬೆನ್ನತ್ತಿದ ಪೊಲೀಸರಿಗೆ ಈ ಕೇಸ್ ಭೇದಿಸೋದು ದೊಡ್ಡ ಸವಾಲಾಗಿದೆ. ಅಷ್ಟಕ್ಕೂ ಏನಿದು ಕೇಸ್? ಪೊಲೀಸರಿಗೆ ಸಿಕ್ಕ ಸುಳಿವೇನು? ಇಲ್ಲಿದೆ ರೋಚಕ ಡೀಟೇಲ್ಸ್. ಮೊದಲೇ ಹೇಳ್ತಿದ್ದೀವಿ, ಈ ಸ್ಟೋರಿನ ಪ್ರತಿಯೊಬ್ರು ನೋಡ್ಲೇಬೇಕು. ಅದ್ರಲ್ಲೂ ಮನೆಯಲ್ಲಿ ಒಂಟಿ ಪೋಷಕರನ್ನ, ಮಕ್ಕಳನ್ನ, ವಯಸ್ಸಾದ ಅಜ್ಜಿಯನ್ನ ಬಿಟ್ಟು ಹೋಗೋರು ಮಿಸ್ ಮಾಡ್ಕೊಳ್ಳೇಬಾರ್ದು. ಅರೆ, ನಮ್ ಮನೇಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರ್ ಬಿಡಿ ಸ್ವಾಮಿ ಅನ್ನೋರಂತೂ ಈ ಸ್ಟೋರಿನ ಮಿಸ್ ಮಾಡೋಂಗೇ ಇಲ್ಲ. ಯಾಕಂದ್ರೆ ಈ ಸ್ಟೋರಿ ನಿಮ್ಮನ್ನ ಎಚ್ಚರಿಸಬಹುದು. ನಿಮ್ಮ ಸುತ್ತಮುತ್ತ ಇಂಥ ಘಟನೆಗಳು ನಡೆಯದಂತೆ ಅಲರ್ಟ್ ಮಾಡಬಹುದು. ಅದು ಭಾನುವಾರ ರಾತ್ರಿ 8 ಗಂಟೆ ಸಮಯ ಆಗಿರಬಹುದು. ರಾಮಮೂರ್ತಿ ನಗರದ ಹೊಯ್ಸಳ ನಗರದಲ್ಲಿ ಹಿರಿಯ ವೃದ್ಧೆಯೊಬ್ರು ವಾಸವಾಗಿದ್ರು. ಅವತ್ತು ಆ ಮನೆಯಲ್ಲಿ ಆ ವೃದ್ಧೆ ಒಬ್ರೇ ಇದ್ರು. ಅಜ್ಜಿ ಮಲಗಿದ್ರು. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗತ್ತೆ. ಕಾಲಿಂಗ್ ಬೆಲ್ ಸದ್ದು ಕೇಳಿ ಯಾರೋ ಬಂದಿರಬಹುದು ಅಂತ ಅಜ್ಜಿ ಎದ್ ಬರ್ತಾರೆ. ಡೋರ್ ಹತ್ರ ಬಂದ ಅಜ್ಜಿ ನೇರವಾಗಿ ಬಾಗಿಲು ತೆಗಿಯಲ್ಲ. ಮೊದಲು ಕಿಟಕಿಯಲ್ಲಿ ಚೆಕ್ ಮಾಡ್ತಾರೆ, ಯಾರು ಬಂದಿರಬಹುದು ಅಂತ ಕಣ್ಣಾಡಿಸ್ತಾರೆ. ಆದ್ರೆ ಬಾಗಿಲು ಹೊರಗೆ ಯಾರೂ ಕಾಣಿಸಲ್ಲ. ಸರಿ, ಏನೋ ಮಿಸ್ ಆಗಿರ್ಬೇಕು ಅಂತ ಅಜ್ಜಿ ಹೋಗಿ ಮತ್ತೆ ಮಲಗ್ತಾರೆ. ಮತ್ತೆ ಕಾಲಿಂಗ್ ಬೆಲ್ ಆಗತ್ತೆ. ವಯಸ್ಸಾದ ಅಜ್ಜಿ ಬೈಕೊಂಡೆ ಬಾಗಿಲ ಹತ್ರ ಬರ್ತಾರೆ. ಯಾರಪ್ಪ ಇಷ್ಟೊತ್ತಲ್ಲಿ ಅಂತ ಅಂದ್ಕೊಂಡೆ ಬಾಗಿಲು ತೆಗೆದು ಬಿಡ್ತಾರೆ. ಬಾಗಿಲು ತೆಗಿತಿದ್ದಂತೆ ಅಜ್ಜಿ ಮುಖಕ್ಕೆ ಪಂಚ್. ಮನೆಗೆ ನುಗ್ಗಿದ್ದವರಿಂದ ಅಜ್ಜಿ ಮೇಲೆ ಗಂಭೀರ ಹಲ್ಲೆ. ಎರಡನೇ ಸಲ ಕಾಲಿಂಗ್ ಬೆಲ್ ಸದ್ದು ಕೇಳಿ ಬಾಗಿಲು ತೆಗೆದ ಅಜ್ಜಿಗೆ ಆಘಾತವೇ ಕಾದಿತ್ತು. ಬಾಗಿಲು ತೆಗೆಯುತ್ತಿದ್ದಂತೆ ಅಜ್ಜಿ ಮುಖಕ್ಕೆ ಪಂಚ್ ಬಿದ್ದಿದೆ. ಮನೆಗೆ ನುಗ್ಗಿದವರೇ ಏಕಾಏಕಿ ಅಜ್ಜಿ ಮೇಲೆ ಹಲ್ಲೆ ಮಾಡಿದ್ದಾರೆ. ವಯಸ್ಸಾಗಿದೆ ಅಂತಾನು ನೋಡದೆ ಕಪಾಳಕ್ಕೆ ಹೊಡೆದಿದ್ದಾರೆ. ಹಣ ಎಲ್ಲಿಟ್ಟಿದ್ದೀಯಾ, ಚಿನ್ನ ಎಲ್ಲಿಟ್ಟಿದ್ದೀಯಾ ಅಂತ ಕೇಳಿದ್ದಾರೆ. ಅಜ್ಜಿಗೆ ಅಷ್ಟೊತ್ತಿಗಾಗ್ಲೇ ಒಳಗೆ ನುಗ್ಗಿರೋರು ಕಳ್ಳರು ಅಂತ ಗೊತ್ತಾಗುತ್ತೆ. ಅವ್ರು ಎಷ್ಟೇ ಕೇಳಿದ್ರು, ಎಷ್ಟೇ ಹೊಡೆದ್ರು ಅಜ್ಜಿ ಮಾತ್ರ ತುಟಿಕ್ ಪಿಟಿಕ್ ಅನ್ನೋಲ್ಲ. ಹಣ ಒಡವೆಗಳ ಬಗ್ಗೆ ಸಣ್ಣ ಸುಳಿವು ಕೊಟ್ಟಿಲ್ಲ. ಇದರಿಂದ ಕೋಪಗೊಂಡ ವ್ಯಕ್ತಿ ಅಜ್ಜಿಯನ್ನ ಬಾತ್ರೂಮ್ಗೆ ಎಳೆದುಕೊಂಡು ಹೋಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಬಾತ್ರೂಮ್ನಲ್ಲಿದ್ದ ಬೇಷನ್ನಿಂದ ತಲೆಗೆ ಚಚ್ಚಿದ್ದಾರೆ. ಬಳಿಕ ಬಕೆಟ್ನಿಂದ ನೀರನ್ನ ಮುಖಕ್ಕೆ ಹಾಕಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದಾರೆ. ನೋಡಿದ್ರಾ? ಫಸ್ಟ್ ಬಂದ್ಕೊಳ್ಳಿ ಏನ್ ಮಾಡಿದ್ಲು? ಮುಖ ಮೇಲೆ ಡೋರು ಬೆಲ್ ಹೊಡೆದು ಬಚ್ಕೊಂಡಿದ್ರು. ತಲ್ಲಿಟ್ಟು அப்புறம் அடி அடின்னு அடிச்சா. நான் போராடிக்கின்னு கையை பிடிச்சி இழுத்துன்னு போய் பாத்ரூமில் தள்ளினா. பாத்ரூமில் தள்ளி ಹೊಡೆದ್ಲ? ಎತ್ ಮೇಲೆ ಕಾಲಿಟ್ಲ? செஸ் மேலே காலை வச்சு ಇದು ಕೈ ಬಳಿಯ ಕೈಲಿಂದ ಬಳಿಯಲ್ಲಿ லாஸ்ட்டில் கட்டினான். அடி அடின்னு அடிச்சு தலைகாணி எடுத்துன்னு வந்தான். ದಿಂಪು ಮುಖದಲ್ಲಿ ಇಟ್ಬಿಟ್ಲು. போய் தலைகாணி எடுத்துன்னு வந்து அமுத்து அமுத்து அமுத்துன்னு அமுத்துனான். போராடனே. அப்புறம் தலையை பிடிச்சி அந்த கம்பೌಂಡ್ ಇದೆ ಬಾತ್ರೂಮ್ ಕಮ್ಮೋಡಲ್ಲಿ ಹೊಡೆದಿದ್ದು ಅಡಿಚಾ. ಊದ್ಕೊಂಡಿದ್ಯಾ ತಲೆಯಲ್ಲಿ? ಎಲ್ಲಿ ಊದಿದ್ಯಾ? ಹಿಂಗೆ ಪಾರು ಬಲ್ಜಿದೆ. ಕಟ್ಟಿದೆ. ಕೇಳಿದ್ರಲ್ಲ, ಬೇಷನ್ನಿಂದ ಹೊಡೆದಿದ್ ಮಾತ್ರ ಅಲ್ಲ, ರೂಮ್ನಲ್ಲಿದ್ದ ತಲೆದಿಂಬು ತಂದು ಉಸಿರು ಗಟ್ಟಿಸಿ ಹಲ್ಲೆ ಮಾಡಿದ್ರಂತೆ. ತಲೆಗೆ ಪೆಟ್ಟು ಬಿದ್ರು, ಪ್ರಾಣ ತೆಗಿತೀನಿ ಅಂದ್ರು. ಅಜ್ಜಿ ಮಾತ್ರ ಹಣ ಒಡವೆ ಬಗ್ಗೆ ಬಾಯ್ ಬಿಡ್ಲೇ ಇಲ್ಲ. ಕೊನೆಗವ್ರು ಕೊಟ್ಟ ಚಿತ್ರ ಹಿಂಸೆಯಿಂದ ಅಜ್ಜಿ ಪ್ರಜ್ಞೆ ತಪ್ಪಿದ್ದಾರೆ. ಪ್ರಜ್ಞೆ ತಪ್ಪುತ್ತಿದ್ದಂತೆ ಆಕೆಯ ಕೈಲಿದ್ದ 4 ಬಂಗಾರದ ಬಳೆಗಳನ್ನ ಕಸಿದುಕೊಂಡು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಕಣ್ಣು ಮೇಲೆ ಕಾಲಿಟ್ಲ? கால் வச்சு சில்பர் கால் வச்சு கண்ணு மேலே அமுத்துனா. அந்த பல்லு விழுந்துருவே, பல்லு வந்துட்டுக்குதுன்னு நினச்சிங்கிறான்.
அழுத்தனா பல்லு வந்து ಹ್ಞೂ விழுதுறவே என்ன நினச்சிக்கணும் அவ்வளோ. ಹೋಗ್ಬಿಟ್ಟು ತೀರ ಹೋಗ್ಬಿಟ್ಲ ಅಂತ ತಿಳ್ಕೊಂಬಿಟ್ರೆ ಹಾಂ ಅನ್ಕಾನ್ಷಿಯಸ್ ಆಗ್ಬಿಟ್ಟು ಬಿದ್ದುಬಿಟ್ಯಾ ಬಾತ್ರೂಮಲ್ಲಿ? அப்படியே மயக்கமாகி போச்சுமா. ಹ್ಞೂ மயக்கமான பிறகு தண்ணி மொண்டு அடிச்சா. ಹ್ಞೂ அடிச்சிட்டு என்ன பண்ணான், தாபால் போட்டுக்கின்னு ಹಾಂ கையை தூக்கி 2 வளையல், இந்த கையை தூக்கி 2 வளையல் எடுத்துக்கினான். ಹ್ಞೂ ಲಾಕ್ ಮಾಡಿಬಿಟ್ಟು ಹೋಗ್ಬಿಟ್ಲು. ನೀನು ಹೆಂಗೆ ಆಚೆ ಬಂದೆ? தெருவில் வேற தெருக்கது கூட லாக் பண்ணிட்டான். அந்த மொபைல் சிம் கார்டு எடுத்துட்டு ಎತ್ತು ಬಿಸಾಕ್ಬಿಟ್ಲು. ಹ್ಞೂ ಸಿಮ್ ಕಾರ್ಡ್ வச்சு ಯಾರನ್ನು சொல்ல முடியாத. ಅಜ್ಜಿ ಪ್ರಜ್ಞೆ ತಪ್ಪಿದ್ರು ಆ ಕಡೆ ಹಣ ಒಡವೆ ಏನೂ ಸಿಕ್ಕಿಲ್ಲ. ಕೊನೆಗೆ ಅಜ್ಜಿ ಕೈಲಿದ್ದ ಬಂಗಾರದ ಬಳೆಗಳನ್ನ ಕಿತ್ಕೊಂಡು ಬಾಗಿಲು ಹಾಕಿ ಎಸ್ಕೇಪ್ ಆಗಿದ್ದಾರೆ. ಆಮೇಲೆ ಅರ್ಧ ಗಂಟೆಯ ನಂತರ ವೃದ್ಧೆ ಎಚ್ಚರವಾಗಿದ್ದಾಳೆ. ಬಾಲ್ಕನಿ ಡೋರ್ ಮೂಲಕ ನೆರೆಮನೆಯವರ ಸಹಾಯ ಕೇಳಿ ಬಾಗಿಲು ತೆಗೆದಿದ್ದಾರೆ. ಆಮೇಲೆ ಪಕ್ಕದ ಮನೆಯವರು ಬಂದು ಬಾಗಿಲು ತೆಗೆದು ಅಜ್ಜಿಯನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ರಾಮಮೂರ್ತಿ ನಗರದಲ್ಲಿ ಕಂಪ್ಲೇಂಟ್ ದಾಖಲಾಗುತ್ತೆ. ಅಜ್ಜಿ ಮನೆ ಒಳಗೆ ನುಗ್ಗಿದ್ದು ಯಾರು, ಹಲ್ಲೆ ಮಾಡಿದ್ಯಾರು ಅನ್ನೋ ತನಿಖೆ ಶುರುವಾಗುತ್ತೆ. ಅಜ್ಜಿ ಕೊಟ್ಟ ಸುಳಿವು, ಅಖಾಡಕ್ಕಿಳಿದ ಪೊಲೀಸರು. ಅಜ್ಜಿ ಮೇಲೆ ಹಲ್ಲೆ ಕೇಸ್ ಸಂಬಂಧ ರಾಮಮೂರ್ತಿ ನಗರ ಪೊಲೀಸರು ಅಖಾಡಕ್ಕಿಳಿತಾರೆ. ಹಲ್ಲೆ ಮಾಡಿದವರು ಗ್ಯಾಂಗ್ ಅಲ್ಲ, ಪುರುಷರು ಅಲ್ಲ ಅಂತ ಗೊತ್ತಾಗುತ್ತೆ. ಅಜ್ಜಿ ಮೇಲೆ ಹಲ್ಲೆ ಮಾಡಿದ್ದು ಓರ್ವ ಮಹಿಳೆಯನ್ನೋ ಅಚ್ಚರಿ ವಿಷಯ ಬಯಲಾಗುತ್ತೆ. ಖುದ್ದು ಅಜ್ಜಿ ಆ ಮಹಿಳೆ ಬಗ್ಗೆ ಸುಳಿವು ಕೊಡ್ತಾರೆ. ಸ್ವತಃ ಅಜ್ಜಿಯೇ ಹೇಳಿರೋ ಪ್ರಕಾರ ಮಹಿಳೆಯೊಬ್ಳು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗೆ ನುಗ್ಗಿದ್ದಾಳೆ. ಹಲ್ಲೆ ಮಾಡಿ ಕೈಲಿದ್ದ ಬಳೆಗಳನ್ನ ಕದ್ದು ಪರಾರಿಯಾಗಿದ್ದಾಳೆ. ಆ ಮಹಿಳೆಯ ಮುಖ ನೋಡಿಲ್ಲ, ಆದ್ರೆ ಮನೆಗ್ ನುಗ್ಗಿ ಮಹಿಳೆಯ ಕಾಲ್ನಲ್ಲಿ ಕಪ್ಪು ಪಟ್ಟಿ ಇರೋದನ್ನ ಅಜ್ಜಿ ಗಮನಿಸಿದ್ರು. ಇದೇ ತರ ಕಪ್ಪು ಪಟ್ಟಿ ಅಜ್ಜಿ ಮನೆ ಮೇಲೆ ವಾಸವಾಗಿರುವ ಮಹಿಳೆಯ ಕಾಲ್ನಲ್ಲಿ ಇರೋದನ್ನ ಕಂಡಿದ್ಲು. ಇದೇ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ್ದಾಳೆ. ಅಜ್ಜಿ ಕೊಟ್ಟ ಆ ಹೇಳಿಕೆ ಹಿನ್ನೆಲೆ ಪೊಲೀಸರಿಗೂ ತನ್ನ ಮನೆ ಮೇಲೆ ಬಾಡಿಗೆಗಿದ್ದ ಮಹಿಳೆ ಮೇಲೆ ಅನುಮಾನ ಬಂದಿದೆ. ಅಂದ್ಹಾಗೆ ರಾಮಮೂರ್ತಿ ನಗರದಲ್ಲಿ 4 ಅಂತಸ್ತಿನ ಕಟ್ಟಡ ಹೊಂದಿರುವ ವೃದ್ಧೆ ಶಾಂತಿ ಕಟ್ಟಡದ ಮೊದಲ ಮಹಡಿಯಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮಕ್ಕಳು ಪ್ರತ್ಯೇಕವಾಗಿ ಕಟ್ಟಡದ ಸ್ವಲ್ಪ ದೂರ ವಾಸವಾಗಿದ್ದಾರೆ. ಕಟ್ಟಡದ 7 ಮನೆಗಳನ್ನ ಬಾಡಿಗೆಗೆ ನೀಡಿರುವ ವೃದ್ಧೆ ಮನೆಯಲ್ಲಿ ಒಬ್ರೇ ಇದ್ರು. ಇತ್ತೀಚೆಗಷ್ಟೇ ಕೋಲಾರ ಜಿಲ್ಲೆಯ ಕೆಜಿಎಫ್ನವರೆಂದು ಹೇಳಿಕೊಂಡು ನಗರದ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿರುವ ಇಬ್ಬರು ಪುರುಷರು ಮತ್ತು ಮಹಿಳೆ ಸೇರಿದಂತೆ 3 ಯುವಕರು 4ನೇ ಮಹಡಿಯಲ್ಲಿರುವ ಮನೆಯನ್ನ ಬಾಡಿಗೆಗೆ ಪಡೆದಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆಯ ಕಾಲ್ನಲ್ಲಿ ಕಪ್ಪು ಪಟ್ಟಿ ಇರೋದನ್ನ ಅಜ್ಜಿ ಗಮನಿಸಿದ್ರು. ಮನೆಗ್ ನುಗ್ಗಿ ಹಲ್ಲೆ ಮಾಡಿದ ಮಹಿಳೆ ಕಾಲ್ನಲ್ಲೂ ಇಂಥದ್ದೇ ಪಟ್ಟಿ ಇತ್ತು ಅಂತ ಅಜ್ಜಿ ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಪೊಲೀಸರು ಸಹ ಆ ಮಹಿಳೆಯನ್ನ 2 ದಿನಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ. ಮನೆಯ ಟೆರೆಸ್ ಮೇಲೆ ಸಿಕ್ತು ಬಂಗಾರದ ಬಳೆಗಳು. ಪೊಲೀಸರ ವಿಚಾರಣೆ ಶುರುವಾಗ್ತಿದ್ದಂತೆ ಮನೆಯ ಟೆರೆಸ್ ಮೇಲೆ ಕಳವಾಗಿದ್ದ ಬಂಗಾರದ ಬಳೆಗಳು ಪತ್ತೆಯಾಗಿವೆ. ಆದ್ರೆ ಇಲ್ಲಿವರೆಗೂ ವೃದ್ಧೆ ಮನೆಗೆ ಹೋದವರು ಹಲ್ಲೆ ಮಾಡಿದವರು ಯಾರು ಅನ್ನೋದೇ ಬೆಳಕಿಗೆ ಬಂದಿಲ್ಲ. ಅಜ್ಜಿ ನೋಡಿದ್ರೆ ಹಲ್ಲೆ ನಡೆಸಿದ್ದು ಬಂಗಾರದ ಬಳೆ ಕಸ್ತಿದ್ದು ಬಾಡಿಗೆ ನಿವಾಸಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆ ಕಡೆ ಪೊಲೀಸರಿಗೆ ಸರಿಯಾದ ಸಾಕ್ಷ್ಯ ಸಿಗ್ತಾ ಇಲ್ಲ. ಆ ಯುವತಿನೂ ನಾನು ಕಳು ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ದಿನಗಳಿಂದ ಎಷ್ಟೇ ವಿಚಾರಣೆ ನಡೆಸಿದ್ರು ಯುವತಿ ಮಾತ್ರ ಬಾಯ್ ಬಿಡ್ತಿಲ್ಲ. ಆಕೆ ಕಳ್ಳತನ ಮಾಡಿದ್ದಾಳೆ ಅಂತ ಸಾಕ್ಷಿ ಸಂಗ್ರಹ ಮಾಡೋದ್ರಲ್ಲೂ ಪೊಲೀಸರು ವಿಫಲರಾಗಿದ್ದಾರೆ. ಹಾಗಾಗಿ ಪೊಲೀಸರಿಗೆ ಈ ಕೇಸ್ ತಲೆಬಿಸಿಯಾಗಿದೆ. ಒಟ್ನಲ್ಲಿ ಕಳುವಾದ ಬಳೆಗಳು ಸಿಕ್ತು. ಆದ್ರೆ ಹಲ್ಲೆ ಮಾಡಿದ್ದ ಆರೋಪಿ ಯಾರು ಅನ್ನೋದು ಪತ್ತೆಯಾಗಿಲ್ಲ. ಮಹಿಳೆಯ ಮೇಲೆ ಅನುಮಾನ ಇದ್ರೂ ಸಾಕ್ಷ್ಯ ಸಿಗ್ತಾ ಇಲ್ಲ. ಆ ಕಡೆ ಪೊಲೀಸರು ಕೂಡ ಈ ಕೇಸ್ನ ಸೀರಿಯಸ್ ಆಗಿ ತಗೊಂಡು ತನಿಖೆ ಮುಂದುವರಿಸಿದ್ದಾರೆ. ಮೊದಲೇ ಹೇಳ್ತಿದ್ದೀವಿ, ಈ ಸ್ಟೋರಿನ ಪ್ರತಿಯೊಬ್ರು ನೋಡ್ಲೇಬೇಕು. ಅದ್ರಲ್ಲೂ ಮನೆಯಲ್ಲಿ ಒಂಟಿ ಪೋಷಕರನ್ನ, ಮಕ್ಕಳನ್ನ, ವಯಸ್ಸಾದ ಅಜ್ಜ ಅಜ್ಜಿಯನ್ನ ಬಿಟ್ಟು ಹೋಗೋರೆ ಮಿಸ್ ಮಾಡ್ಕೊಳ್ಳೇಬಾರ್ದು.